ನಗರ ಯುವ ಮೋರ್ಚಾ ಹಾಗೂ ಬೆಳಗಾವಿ ಗ್ರಾಮಾಂತರ ಯುವ ಮೋರ್ಚಾ ವತಿಯಿಂದ ನಾವು ಇಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣ AICC ಪ್ರೆಸಿಡೆಂಟ್ ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ತಮಿಳುನಾಡಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರನ್ನು ಒಂದು ಭಯೋತ್ಪಾದಕ ಅಂಥೇಳಿ ಏನು ಶಬ್ದ ಉಪಯೋಗ ಮಾಡಿದಾರೋ ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಕಾಂಗ್ರೆಸ್ದ ನಡವಳಿಕೆ ನೀವು ನೋಡ್ಬೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಸಹ ಅವರು ಕ್ಷಮೆ ಮಾಡ್ತಾರೆ. KJD ಇದ್ರೊಳಗೆ ಆದಂತಹ ಒಂದು ಏನು ಇದನ್ನು ಹೋರಾಟ ಅದು ಅಲ್ಲಿ ತಮ್ಮ ಶಾಸಕರನ್ನ ಒಂದು ಮಣ್ಣಿ ಸುಡ್ತಾರೆ. ಅವರನ್ನು ಇವರ ಅಮಾಯಕರಂತ ಹೇಳಿ ಒಂದು ಇದನ್ನು ಏನು ಮಾಡ್ತಾರೋ ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಅದ. ಬರುವಂಥ ಈ ಪಂಚ ರಾಜ್ಯಗಳಲ್ಲಿ ಅವ್ರದ್ದು ರಿಸಲ್ಟ ಹೀನಾಯವಾಗಿ ಸೋಲ್ತಾರೆ ಅನ್ನೋ ಒಂದು ಹತಾಶ ಮನೋಭಾವದಿಂದ ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಅಂತೇವೆ. ಮತ್ತು ಒಬ್ಬ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವ್ರನ್ನು ವಿಶ್ವನೇ ಒಬ್ಬ ನಾಯಕ ಅಂಥೇಳಿ ಇದನ್ನು ಮಾಡಿದರು, ಒಪ್ಕೊಂಡಾರ. ಅಂಥ ನಾಯಕನ ಇವರ ಒಂದು ಭಯೋತ್ಪಾದಕರು ಅಂಥೇಳಿ ಈ ಶಬ್ದ ಏನು ಬೆಳೆಸ್ತಾರೋ ಅದಕ್ಕೆ ನಾವು ಖಂಡಿಸ್ತೇವೆ. ಮತ್ತು ಬರುವಂಥ ದಿವಸದಾಗ ಅವರ ಕ್ಷಮೆಯನ್ನು ಕೇಳಬೇಕು. 140 ಕೋಟಿ ಜನರಿಗೆ ಪೈಲ ಕ್ಷಮೆ ಕೇಳಬೇಕು. ಇದೇನು ಹೇಳಿಕೆ ಕೊಟ್ಟಿದ್ದೇನೆ ತಪ್ಪದ ಅಂಥೇಳಿ ಅವ್ರು ಕ್ಷಮೆ ಯಾಚಿಸ್ಬೇಕು. ಆಚಲಿಲ್ಲ ಅಂದ್ರೆ ಬರುವಂಥ ದಿವಸದಾಗ BJP ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತರು ಖರ್ಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡ್ತಾರೋ ಅವರ ಬರುವಂಥ ದಿವಸದೊಳಗೆ ರೋಡ್ದಲ್ಲಿ ಅಡ್ಡಾಡುವಂಥ ಸ್ಥಿತಿ ಇರುವುದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ.